ಲಕ್ಷು ಹಾಯ್ ಅನ್ನು. ಹಾಯ್ ಎಲ್ಲರಿಗೂ ನಮಸ್ಕಾರ. ವೀಣಾಲಕ್ಷಿತ್ ಯೂಟ್ಯೂಬ್ ಚಾನಲ್ಗೆ ನೀವೆಲ್ಲರಿಗೂ ಸ್ವಾಗತ. ಸೊ ಇವತ್ತು ಶುಕ್ರವಾರದ ದಿನ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿಯಾಗಿ ಹೊರಟಿದ್ದೀವಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಸಪೋರ್ಟ್ ಮಾಡಿ. ಸೊ ನಾವು ಹೊರಟಾಗ ವೆದರ್ ತುಂಬಾ ಚೆನ್ನಾಗಿತ್ತು. ತೀರಾ ಬಿಸಿಲು ಇರಲಿಲ್ಲ, ಮಳೆ ವಾತಾವರಣ ಇರಲಿಲ್ಲ, ಆ ಥರ ಇತ್ತು. ಸೊ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬಸ್ ಸ್ಟಾಪ್ಗೆ ಹೋಗ್ತಾ ಇರೋದು. ನಾವು ಹೊರಟಾಗಲೇ 10:45 ಮನೆಯಿಂದ ಹೊರಟಾಗ. ಸೊ ಅಲ್ಲಿಂದ ಬಸ್ ಸ್ಟಾಪಿಗೆ ಬಂದು ಬಸ್ ಸಿಕ್ಕಿ ಹೋಗೋ ಅಷ್ಟರಲ್ಲಿ, ಮೆಟ್ರೋ ಸ್ಟೇಷನ್ಗೆ ಹೋಗೋ ಅಷ್ಟರಲ್ಲಿ ಆಲ್ರೆಡಿ 11:30 ಆಗೋಗಿತ್ತು. ಸೊ ಆರಾಮಾಗೆ ಹೋದ್ವಿ, ಏನು ಹಠ ಮಾಡ್ತಾ ಇರಲಿಲ್ಲ ನನ್ನ ಮಗ. ಸೊ ಆರಾಮಾಗಿ ಹೋದ್ವಿ. ತುಂಬ ದಿನದಿಂದ ಹೋಗಬೇಕು ಅಂತ ಅನ್ಕೋತಿದ್ದೆ ದೇವಸ್ಥಾನಕ್ಕೆ, ಬಟ್ ಹೋಗೋಕ್ಕಾಗಿರಲಿಲ್ಲ. ಸೊ ಇವತ್ತು ಹೋಗೋಕ್ಕೆ ಸಾಧ್ಯ ಆಗಿತ್ತು. ಸೊ ಹಾಗಾಗಿ ಹೊರಟಿದ್ವಿ. ನೆಕ್ಸ್ಟ್ ಸ್ಟೇಷನ್ ಬಗ್ಗೆ ಅನೌನ್ಸ್ಮೆಂಟ್ ಆಗ್ತಿರುತ್ತಲ್ಲ, ಸೊ ಅದನ್ನು ಯಾರು ಮಾತಾಡ್ತಿದ್ದಾರೆ ಅಂತ ಹುಡುಕಾಡ್ಕೊಂಡು, ಸೊ ಆ ಥರ ಆಶ್ಚರ್ಯವಾಗಿ ನೋಡ್ತಾ ಇದ್ದ ನನ್ನ ಮಗ. ಹಾಫ್ ಆನ್ ಅವರ್ ಜರ್ನಿ ಬನಶಂಕರಿಗೆ. ಸೊ ನಾವು ಹೋಗಿದ್ದು ಬನಶಂಕರಿ ದೇವಸ್ಥಾನಕ್ಕೆ. ದೇವಸ್ಥಾನದಲ್ಲಿ ಸಿಕ್ಕಾಬಟ್ಟೆ ರಶ್ ಇತ್ತು. ಸೊ ಹಾಗಾಗಿ ನಂಗೆ ವೀಡಿಯೋ ಮಾಡ್ಕೊಳ್ಳೋದೇ ಮರ್ತೋಗಿತ್ತು, ನಿಜ ಹೇಳಬೇಕು ಅಂದರೆ. ಸೊ ನನ್ನ ಮಗನ್ನ ಹಿಡ್ಕೊಂಡು ನನ್ನ ದೀಪಗಳೆಲ್ಲ ರೆಡಿ ಮಾಡಿಕೊಂಡು, ನೀವು ಕೂಡ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಸೊ ಅಲ್ಲಿಂದ ದೀಪ ಎಲ್ಲ ರೆಡಿ ಮಾಡಿಕೊಂಡು ದರ್ಶನಕ್ಕೆ ಅಂತ ಹೋದ್ವಿ. ದರ್ಶನ ಎಲ್ಲ ತುಂಬಾ ಈಸಿಯಾಗಾಯಿತು. ಅಂದರೆ ತುಂಬ ಜನ ಕಾಣ್ತಾರೆ ಅಷ್ಟೇ, ಬಟ್ ಲೈನ್ ಮೂವ್ ಆಗ್ತಾನೇ ಇರುತ್ತೆ. ಸೊ ಹಾಗಾಗಿ ಏನು ಕಷ್ಟ ಆಗಲ್ಲ. ದೇವಿ ಅಲಂಕಾರ ತುಂಬ ಅಂದರೆ ತುಂಬಾ ಖುಷಿಯಾಯಿತು. ದೇವಸ್ಥಾನಕ್ಕೆ ಹೋಗಿದ್ದು ಆ್ಯಂಡ್ ಅಲಂಕಾರ ದೇವಿನ ನೋಡಿ ತುಂಬ ಖುಷಿಯಾಯಿತು. ಸೊ ಇದು ಶಾಕಾಂಬರಿ ದೇವಿ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂದೆ ದೀಪಗಳು ಹಚ್ಚಿರೋದೇ ನೋಡ್ತಿರ್ಬೋದು. ಎಷ್ಟು ಜನ ರಶ್ ಇತ್ತು ಅಂತ ಗೊತ್ತಾಗುತ್ತೆ. ಸೀರೆ ಎಲ್ಲ ಹರಾಜು ನಡೀತಾ ಇತ್ತು. ಪ್ರತಿ ಶುಕ್ರವಾರ ಮತ್ತು ಮಂಗಳವಾರ ದೇವಸ್ಥಾನದಲ್ಲಿ ದೇವಿ ಸೀರೆಗಳನ್ನು ಹರಾಜಾಗ್ತಾ ಇರ್ತಾರೆ. ಬಟ್ ನಾವು ಹೋದಾಗ ತುಂಬ ರಶ್ ಇತ್ತು ಆ್ಯಂಡ್ ಅಷ್ಟು ಜನನ ನೋಡಿ ನಾನು ಇವ್ನು ಹಿಡ್ಕೊಂಡು ಹೇಗೆ ದೇವ್ರ ದರ್ಶನ ಮಾಡಲಿ ಅನ್ನೋ ಗಾಬರಿಗೇ ನನಗೆ ವೀಡಿಯೋ ಮಾಡ್ಕೊಳ್ಳೋದೆಲ್ಲ ಮರ್ತೋಗಿತ್ತು. ಸೊ ಅದಾದಮೇಲೆ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ಅಲ್ಲಿಂದ ಊಟದ ಲೈನ್ ಇದು. ಊಟದ ಲೈನ್ ಕೂಡ ತುಂಬ ಜನ ಇದ್ದಾರೆ ಅನಿಸುತ್ತೆ, ಬಟ್ ಮೂವ್ ಆಗ್ತಾನೇ ಇರುತ್ತೆ. ಸೊ ಹಂಗಾಗೋದೇನು ಕಷ್ಟ ಆಗಲಿಲ್ಲ. ಊಟಕ್ಕೆ ಟೊಮೆಟೊ ಬಾತು ಮತ್ತು ಪಾಯಸ ಇತ್ತು. ಸೊ ಅದನ್ನೇ ಇಬ್ಬರು ಒಂದು ಸ್ವಲ್ಪ ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಈಚೆ ಇದು. ಸೊ ಏನಾದರೂ ನೋಡೋಣ ತಗೊಳ್ಳೋಕ್ಕೆ ಅಂತ ಅಂದು ಸುಮ್ಮನೆ ಅಲ್ಲೇ ಓಡಾಡ್ತಾ ಇದ್ವಿ. ನೋಡಿದ್ರೆ ಮಳೆ ಶುರುವಾಗೋಯಿತು. ಒಳಗಡೆ ಇದ್ದಾಗ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು ಸುಟ್ಟೋಗ್ತಿತ್ತು. ಈಚೆಗೆ ಬಂದರೆ ಮಳೆ ಶುರುವಾಗ್ಬಿಡ್ತು. ತುಂಬ ಜೋರು ಮಳೆ ಇರಲಿಲ್ಲ, ಹನಿ ಮಳೆ ಬರ್ತಿತ್ತು. ಅಲ್ಲಿಂದ ನನ್ನ ಮಗನಿಗೊಂದು ಸ್ವೀಟ್ ಕಾರ್ನ್ ತೊಗೊಂಡು ತಿಂದು ಮುಗಿಸಿದ ತಕ್ಷಣವೇ ನಿದ್ದೆ ಮಾಡೋಕ್ಕೆ ಶುರು ಮಾಡಿಬಿಟ್ಟ. ಸೊ ಬರೋವಾಗ ಇನ್ನೂ ಟೈಮ್ ಇತ್ತು. ಸೊ ಹಂಗಾಗಿ ಬಸ್ಸಲ್ಲಿ ಬರೋಣ ಅಂತ ಬಸ್ಸಲ್ಲಿ ಬಂದ್ವಿ. ಬಟ್ ಅದಾದಮೇಲೆ ಸಿಕ್ಕಾಪಟ್ಟೆ ರಿಗ್ರೆಟ್ ಆಯಿತು. ಇದು ವಾಪಸ್ ಮನೆಗೆ ಬರೋವಾಗ ದಾರಿ. ವೆದರ್ ತುಂಬಾ ಚೆನ್ನಾಗಾಗಿತ್ತು. ಸಣ್ಣದಾಗಿ ಮಳೆ ಹನಿತಾ ಇತ್ತು. ಸೊ ಜೋರು ಮಳೆ ಬರೋ ಅಷ್ಟರಲ್ಲಿ ಮನೆ ಸೇರ್ಕೊಂಬಿಡೋಣ ಅಂತ ಬೇಗ ಮನೆಗೆ ಬಂದ್ವಿ. ಮನೆಗೆ ಬಂದಾಗ ಟೈಮ್ 5:45 ಆಗಿತ್ತು. ನನ್ನ ಮಗನ ಹಿಡ್ಕೊಂಡು ದೇವಸ್ಥಾನದಲ್ಲಿ ದರ್ಶನ ಮಾಡಿದ್ದು ಅಷ್ಟು ಟಯರ್ಡ್ ಅನಿಸ್ಲಿಲ್ಲ ನನಗೆ. ಬಟ್ ವಾಪಸ್ ಬರೋವಾಗ ಸಿಕ್ಕಾಪಟ್ಟೆ ಟಯರ್ಡ್ ಆದಂಗಾಯಿತು. ಸೊ ಇಷ್ಟಾಗಿತ್ತು ನಮ್ಮ ಈ ಒಂದು ವ್ಲಾಗ್. ವಿಡಿಯೋ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯನ ತಿಳಿಸಿ. ವೀಣಾಲಕ್ಷಿತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.